ಹಾಯ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಾನು ಲಿಂಗರಾಜ್. ಸ್ನೇಹಿತರೆ, ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದೀನಿ. ಕೆಲವೊಂದು ವಿಚಾರಗಳನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಇಲ್ಲಿ ಧರ್ಮಸ್ಥಳದಲ್ಲೇ ಕೆಲವೊಂದಿಷ್ಟು ಸ್ಥಳಗಳಲ್ಲಿದೆ, ಅಂದರೆ ದೇವಸ್ಥಾನ ಜಾಗದಲ್ಲೇ ಇದೆ. ಒಂದು 3 ಜಾಗ ಇದೆ ಇಲ್ಲಿ ನೋಡುವಂಥದ್ದು. ಅಂದರೆ ಧರ್ಮಸ್ಥಳಕ್ಕೆ ಬಂದವರಿಗೆ ನಾನು ಸುಮಾರು ಜನ ಕೇಳ್ತಾ ಇರ್ತೀನಿ, ನೋಡಿದ್ರ ಅಂತ. ಇಲ್ಲ, ನಾವು ನೋಡಿಲ್ಲ, ನಮ್ಗೆ ಗೊತ್ತಿಲ್ಲ ಅಂತಾರೆ. ಬಟ್ ಇವತ್ತು ಆ ಸ್ಥಳಗಳ ಬಗ್ಗೆ, ಆ ಜಾಗಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾರಾದರೂ ಹೊಸದಾಗಿ ಕರ್ನಾಟಕ ಡೈರೀಸ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಲೈಕ್, ಶೇರ್ ಕೂಡ ಮಾಡ್ಬೋದು. ಆಮೇಲೆ ಈ ವನ ತುಂಬ ಸುಂದರವಾಗಿ ಮೇಂಟೈನ್ ಮಾಡಿದ್ದಾರೆ, ಸಖತ್ತಾಗಿದೆ. ನಾನು ಇಲ್ಲಿ ಬಂದಾಗೆಲ್ಲ ಈ ವನದಲ್ಲಿ ಒಂದು 1/4 ಗಂಟೆ 20 ನಿಮಿಷ ಸ್ಪೆಂಡ್ ಮಾಡಿ ಹೋಗ್ತೀನಿ. ಯಾಕಂದರೆ ಅಷ್ಟು ಕೂಲಾಗಿ, ತಂಪಾಗಿ, ಕಾಮಾಗಿರುತ್ತಿದ್ದು ಈ ವನ. ನೀವು ಈ ಟೈಮಲ್ಲಿ ಬಿಸಿಲಲ್ವ, ಸ್ವಲ್ಪ ರೌಂಡ್ಸ್ ಹಾಕಿ ಸುಸ್ತಾದರೂ ಇಲ್ಲಿ ಬಂದು ನೀವು ರೆಸ್ಟ್ ತೊಗೊಂಡು ಹೋಗ್ಬೋದು. ಆಮೇಲೆ ಬರೀ ವನ ಅಷ್ಟೇ ಅಲ್ಲ, ಅಕ್ವೇರಿಯಮ್, ಏನು ಮತ್ಸ್ಯಾಲಯ ಅಂತೀವಿ ಕನ್ನಡದಲ್ಲಿ, ಅಕ್ವೇರಿಯಮ್ ಸಹ ಇದೆ. ಬೇರೆ ಬೇರೆ ಥರ ಫಿಶಸ್ ಎಲ್ಲ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಕಲರ್ಫುಲ್ ಫಿಶಸ್ ಇದೆ, ಅಂದರೆ ಬೇರೆ ಇಂಡಿಯನ್ ಒರಿಜಿನಿಂದ ಬೇರೆ ಕಂಟ್ರೀಸ್ ಸಹ ಫಿಶ್ ಇಲ್ಲಿ ತಂದು ಸಾಕೊಂಡಿದ್ದಾರೆ. ನೀವು ಅದನ್ನು ಎಂಜಾಯ್ ಮಾಡ್ಬೋದು. ಮಕ್ಕಳೆಲ್ಲ ಇದ್ದರೆ ಇದನ್ನು ಖಂಡಿತವಾಗಿ ತೋರಿಸಿ, ತುಂಬ ಎಂಜಾಯ್ ಮಾಡ್ತಾರೆ. ಯಾಕಂದ್ರೆ ಕಲರ್ ಫಿಶ್ ಇದೆಯಲ್ಲ. ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ, ಅದನ್ನೊಂದು ಚೂರು ತುಣುಕಿದೆ, ನೋಡಿ ಒಂದು ಸಾರಿ. ಆಮೇಲೆ ಅಕ್ವೇರಿಯಮ್ ಎಲ್ಲ ಮುಗಿಸ್ಕೊಂಡು ಈ ಕಡೆ ಮಂಜುಷಾ ಕಾರ್ ಮ್ಯೂಸಿಯಂ ಅಂತಿದೆ. 2 ಮ್ಯೂಸಿಯಂ ಇದೆ, ಒಂದು ಮಂಜುಷಾ ಕಾರ್ ಮ್ಯೂಸಿಯಮ್ಮು, ಆಮೇಲೆ ಮಂಜುಷಾ ಮ್ಯೂಸಿಯಂ ಇದೆ. ಅಲ್ಲೆಲ್ಲ ಸ್ವಲ್ಪ ಹೇಳ್ತೀನಿ, ಅದು ಹಿಸ್ಟೋರಿಕ್ಕು, ಇದು ಕಾರ್ ಮ್ಯೂಸಿಯಮ್ಮು. ಈ ಕಾರ್ ಮ್ಯೂಸಿಯಂ ಅಂತೂ ದಯವಿಟ್ಟು ನೀವು ಬಂದಾಗ ಮಿಸ್ ಮಾಡ್ಕೋಬೇಡಿ. ತುಂಬ ವೆರೈಟಿ ಕಾರ್ ಇದೆ, ಅಂದರೆ ಎಲ್ಲ ವಿಂಟೇಜ್ ಕಾರು. ಬೆಂಗಳೂರಲ್ಲಿ ಯಾವಾಗ ರೋಡಲ್ಲಿ ಓಡಾಡಿ ನೋಡ್ತಿರ್ತೀರಲ್ಲ, ಸೊ ಈ ಕಾರ್ ಮ್ಯೂಸಿಯಮ್ನ ತುಂಬ ಜನ ಮಿಸ್ ಮಾಡ್ಕೊಂಡು ಬರ್ತಾರೆ ನೋಡ್ದೇನೆ. 10 ರೂಪಾಯಿ ಎಂಟ್ರಿ ಟಿಕೆಟು. ತುಂಬ ಒಳ್ಳೊಳ್ಳೆ 100+ ವಿಂಟೇಜ್ ಕಾರ್ ಇದೆ. ಇದು ಆಚೆ ಕಡೆಯಿಂದ ತೋರಿಸ್ತಾ ಇದ್ದೀನಿ, ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ, ಬ್ಯಾನ್ ಮಾಡಿದ್ದಾರೆ ವಿಡಿಯೋಗ್ರಫಿ ಎಲ್ಲ. ಅಂದರೆ ಇಲ್ಲಿ ದೊಡ್ಡವ್ರ ಕಾರು ಇದೆ. ಮೈಸೂರು ಮಹಾರಾಜರ ಕಾರ್ ಇದೆ, ಆಮೇಲೆ ಮಹಾತ್ಮ ಗಾಂಧಿ ಕಾರ್ ಇದೆ, ನಮ್ಮ ವಿಷ್ಣುದಾದ ಅವ್ರ ಕಾರ್ ಇದೆ. ಬಟ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿದ್ದು ಆ ಮಹಾರಾಜರ ಕಾರು, ದೊಡ್ಡ ಕಾರು. ಆಮೇಲೆ ಕಾರಿನ ಡಿಸೈನ್ ಆಗಲಿ, ಆ ಪೇಂಟಿಂಗ್ ಆಗಲಿ, ಬಿಲ್ಡ್ ಕ್ವಾಲಿಟಿ ಆಗಲಿ, ಎಲ್ಲ ಅದ್ಭುತ ಗುರು. ಮಹಾರಾಜರದಂತೂ ದೊಡ್ಡ ಕಾರು ಏನು ಸಖತ್ತಾಗಿದೆ ಅಂದರೆ, ಬಿಡಿ ಅವ್ರ ಘನತೆ ಗೌರವಕ್ಕೆ ಆ ಕಾರಿನ ಕಡಿಮೆನೇ ಆಯ್ತು, ಅಷ್ಟು ದೊಡ್ಡ ಕಾರು. ಆಮೇಲೆ ಈಗಿನ ರಾಜಕಾರಣಿಗಳಿಗೆ ನಮ್ಮ ಮಹಾರಾಜರದ್ದು ಒಂದು 10% ಬುದ್ಧಿ, ಆ ಡೆವಲಪ್ಮೆಂಟ್ ಮೈಂಡ್ ಬಂದರೂ ಸಾಕು, ನಮ್ಮ ರಾಜ್ಯ ಎಲ್ಲೋ ಇರ್ತಿತ್ತು ಅನ್ನೋದು ನನ್ನ ಅನಿಸಿಕೆ. ಇವ್ರ ಕಿತ್ತಾಟಗಳು, ಇವ್ರ ದಿನ ನೋಡಿ 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 ನಮಗಂತೂ ಸಾಕಾಗ್ಬಿಟ್ಟಿದೆ ಮಾರೆ. ಆ ಭ್ರಷ್ಟರನ್ನ ನೀವು ಕ್ಯಾಬಿನೆಟಲ್ಲಿ, ಅಸೆಂಬ್ಲಿಲಿ ರೆಸಲ್ಯೂಷನ್ ಪಾಸ್ ಮಾಡಿ ಅವ್ರನ್ನ ಸೇವ್ ಮಾಡ್ತೀರಿ ಭ್ರಷ್ಟಾಚಾರದಿಂದ, ಅಂದರೆ ಇನ್ನು ಎಷ್ಟು ಕುಲಗೆಟ್ ಹೋಗಿದ್ರಿ ಅನ್ನೋದು ಜನತೆ ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು ಇದ್ರ ಬಗ್ಗೆ. ಮುಂಬರುವ ದಿನಗಳಲ್ಲಿ ಅಟ್ಲೀಸ್ಟ್ ವಿಚಾರಗಳಿಗೆ ಮತ ಹಾಕ್ರಿ ಅಂತ ಹೇಳ್ತೀನಿ. ನಿಮ್ಮ ಕೈಗೆ ನಿಮಗೆ ಬೇಕಾದಾಗ ಸಿಗೋರಿಗೆ ಮತ ಹಾಕ್ಬೇಕು, ಅವ್ರಿಗೆ ಬೇಕಾದಾಗ ಬಂದು ಸಿಗೋರಿಗೆ ದಯವಿಟ್ಟು ಮತ ಹಾಕಕ್ಕೆ ಹೋಗ್ಬೇಡಿ. ಇದೇ ಕಾರ್. ಆಮೇಲೆ ಆ ಕಡೆ ಕಾರ್ ಮ್ಯೂಸಿಯಂ ಮುಗಿಸ್ಕೊಂಡು ಶಿವಾನಿ ಎಲ್ಲ ನೋಡಿಕೊಂಡು ಈ ಕಡೆ ಬಂದಿದ್ದೀನಿ. ಅಂದರೆ ಈಗೇನು ನೋಡ್ತಾ ಇದ್ದೀರಿ ಇದು
ಮಂಜುಷಾ ವಸ್ತು ಸಂಗ್ರಹಾಲಯ. ಇಲ್ಲಿ 20 ರೂಪಾಯಿ ಎಂಟ್ರಿ ಟಿಕೆಟ್ ಇದೆ. ಅಂದರೆ ಇಲ್ಲಿ ಕ್ರೊನಾಲಜಿಕಲ್ ಆರ್ಡರ್ ಆಗಿ ನಮ್ಮ ಐತಿಹಾಸಿಕ ಕುರುಹುಗಳೇನಿತ್ತು, ಅವ್ರ ಜೀವನ ಶೈಲಿಗಳೇಗಿತ್ತು ಅದೆಲ್ಲ ಸಖತ್ತಾಗಿ ಕಲೆಕ್ಟ್ ಮಾಡಿದ್ದಾರೆ. ಇದೇನು ಫುಲ್ ದೊಡ್ಡ ಬಿಲ್ಡಿಂಗ್ ನೋಡ್ತಾ ಇದ್ದಾರೆ, ಫುಲ್ ಇದೆ ಮ್ಯೂಸಿಯಮ್ಮೇ. ಆಲ್ಮೋಸ್ಟ್ 2 ಫ್ಲೋರ್ ಇದೆ. ನಮಗೆ ಒಂದು ನೀಟಾಗಿ ಎಲ್ಲ ಕೂಲಂಕುಷವಾಗಿ ನೋಡೋಕ್ಕೆ ಒಂದು 2 ಅವರ್ಸ್ ಆದರೂ ಬೇಕಾಗುತ್ತೆ ಈ ಮ್ಯೂಸಿಯಂ ನೋಡೋಕ್ಕೆ. ಅದು ಎಲ್ಲಿಂದ ಕಲೆಕ್ಟ್ ಮಾಡಿದಾರಪ್ಪ, ನನಗಂತೂ ಆಶ್ಚರ್ಯ ಆಗುತ್ತೆ ಈ ಮ್ಯೂಸಿಯಂ ನೋಡಿದಾಗೆ. ಅಂದರೆ ಸುಮಾರು ಮ್ಯೂಸಿಯಮ್ಗಳಿದ್ದಾವೆ, ನಾನು ಆ ಕಡೆ ಎಲ್ಲ ನೋಡೋಕ್ಕೆ ಹೋಗಿಲ್ಲ, ಬೆಂಗಳೂರಲ್ಲಿ ಅಲ್ಲೂ ಇದ್ದಾವೆ. ಬಟ್ ಪರ್ಸ್ನಲಿ ನಾನು ಧರ್ಮಸ್ಥಳಕ್ಕೆ ಬಂದಾಗೆಲ್ಲ ಈ ಮ್ಯೂಸಿಯಮ್ 2 ಕಾರ್ ಮ್ಯೂಸಿಯಮ್ ಮತ್ತು ಈ ಮ್ಯೂಸಿಯಮ್ ಹೋಗಿ ಬರ್ತೀನಿ. ಅಂದರೆ ಈ ಮ್ಯೂಸಿಯಮ್ಮು ಸ್ವಲ್ಪ ಕಡಿಮೆ ವಿಸಿಟ್ ಮಾಡೋದು, ಕಾರ್ ಮ್ಯೂಸಿಯಮ್ ಅಂತೂ ತಪ್ಪದೇ ನೋಡಿ ಬರ್ತೀನಿ. ಆಗ ಅಷ್ಟು ಸುಂದರವಾದ ಕಾರ್ಗಳು, ಸಖತ್ ಇಷ್ಟ ನನಗೆ ಅಲ್ಲಿರೋ ಕಾರ್ಗಳೆಲ್ಲ. ಸೊ ನೀವು ಬಂದಾಗ ಯಾರಾದರೂ ನಿಮಗೆ ತುಂಬ ಹಿಸ್ಟ್ರಿ ಎಲ್ಲ ಇಂಟ್ರೆಸ್ಟ್ ಇದ್ದರೆ, ಮತ್ತು ಆಮೇಲೆ ಪ್ರೊಫೆಸರ್ಗಳಿದ್ದರೆ ಹಿಸ್ಟ್ರಿಲಿ ಏನಾದರೂ ಸ್ಟಡೀಸನ್ನು ಮಾಡ್ತಾಯಿದ್ರೆ ಈ ಮ್ಯೂಸಿಯಮ್ನ ತಪ್ಪದೆ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 2 ಫ್ಲೋರ್ ಅಷ್ಟು ಫುಲ್ ಮ್ಯೂಸಿಯಮ್ ಇದೆ ಇದು, ಐತಿಹಾಸಿಕ ಮ್ಯೂಸಿಯಮ್. ಆಮೇಲೆ ಆ ಕಡೆ ಇನ್ನು ಕಾರ್ ಮ್ಯೂಸಿಯಮ್ಮು ಅದು ಮುಂದೆಗಡೆ. ಆಮೇಲೆ ತುಂಬ ಇಂಪಾರ್ಟೆಂಟ್ ಕಾರ್ಸ್ ಎಲ್ಲ ಒಳಗಡೆ ಇಟ್ಟಿದ್ದಾರೆ. ಮುಂದೆಗಡೆ ಕಾರ್ ಇದೆ, ಸುಮಾರು ಕಾರ್ಗಳು, ಸಖತ್ ವಿಂಟೇಜ್ ಕಾರ್ಗಳು ಮಾತ್ರ. ಆಲ್ಮೋಸ್ಟ್ ಒಂದು 50ರಿಂದ 100 ಕಾರ್ಗಳಿರ್ಬೋದು. ವಿಂಟೇಜ್ ಕಾರ್ಗಳು ಯಾರಿಗೆ ಇಷ್ಟ ಇಲ್ಲ ಹೇಳಿ, ಸಖತ್ ವಿಂಟೇಜ್ ಕಾರ್ಸ್ ಇದೆ ಅಂತೂ ಸುಮಾರು ಜನ ಬೆಂಗಳೂರಲ್ಲೇ ನೋಡ್ತಾ ಇರ್ತಾರೆ. ಬಟ್ ನೀವು ಧರ್ಮಸ್ಥಳಕ್ಕೆ ಹೋದಾಗೆ ಈ ಮ್ಯೂಸಿಯಂನ ತಪ್ಪದೇ ನೋಡಿ ನಿಮ್ಮ ನೆಕ್ಸ್ಟ್ ಧರ್ಮಸ್ಥಳ ಟ್ರಿಪ್ಗೆ. ಆಮೇಲೆ ಇನ್ನು ಈ ಮ್ಯೂಸಿಯಂಗೆ, ಐತಿಹಾಸಿಕ ಮ್ಯೂಸಿಯಂಗೆ ಬರೋದಾದ್ರೆ ಅದು ಮಂಜುಷಾ ಕಾರ್ ಮ್ಯೂಸಿಯಂ. ಇದು ಮಂಜುಷಾ ಮ್ಯೂಸಿಯಂ. ಸುಮಾರು ವರ್ಷಗಳದ್ದು, ಅಂದರೆ ಸಾವಿರ ವರ್ಷಗಳ ಹಿಂದಿನ ಐಡಲ್ಸು, ಪೇಂಟಿಂಗ್ಸು, ಆಮೇಲೆ ಅವ್ರ ರೈಟಿಂಗ್ಸ್ ಎಲ್ಲ ಕಲೆಕ್ಟ್ ಮಾಡಿಟ್ಟಿದಾರಲ್ಲ, ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಅಷ್ಟೊಂದು ಕಲೆಕ್ಟ್ ಮಾಡಿ ಆ ಥರ ಇತಿಹಾಸದ ಕುರುಗಳನ್ನು ಕಲೆಕ್ಟ್ ಮಾಡಿ ನಮ್ಗೆ ತೋರಿಸ್ತಿದಾರಲ್ಲ. ಸೊ ಅದಕ್ಕೆ ಧರ್ಮಸ್ಥಳ ಟ್ರಸ್ಟ್ಗೆ ನಮ್ದೊಂದು ಥ್ಯಾಂಕ್ ಯು. ಆಮೇಲೆ ನೀವು ನೆಕ್ಸ್ಟ್ ಬಂದಾಗ, ಧರ್ಮಸ್ಥಳಕ್ಕೆ ಬಂದಾಗ ದಯವಿಟ್ಟು ಈ ಮ್ಯೂಸಿಯಂನ ವಿಸಿಟ್ ಮಾಡಿ. ಯಾರಾದ್ರೂ ಹಿಸ್ಟ್ರಿ ಲೆಕ್ಚರರ್ಸ್ ಇರಲಿ, ಪ್ರೊಫೆಸರ್ಸ್ ಇರಲಿ, ನಿಮ್ಮ ಸ್ಟೂಡೆಂಟ್ಗಳು ಬರಲಿ, ಅವ್ರಿಗೂ ಹೇಳಿ ಈ ಥರ ಮ್ಯೂಸಿಯಂ ಇದೆ ಧರ್ಮಸ್ಥಳದಲ್ಲಿ, ಮಂಜುಷಾ ಮ್ಯೂಸಿಯಂ ಅಂತ, ದಯವಿಟ್ಟು ಒಂದ್ಸರಿ ನೋಡ್ಕೊಂಡ್ಬನ್ನಿ ಅಂತ. ಆಮೇಲೆ ಅಕ್ವೇರಿಯಂ ಅಷ್ಟೇ, ತುಂಬ ಕಲರ್ ಫಿಶ್ ಇದ್ದಾವೆ. ನಿಮ್ಮ ಮಕ್ಕಳು ಯಾರನ್ನ ನೀವು ಕರ್ಕೊಂಡ್ಬಂದ್ರೆ ದಯವಿಟ್ಟು ಅವ್ರಿಗೆ ತೋರಿಸಿ, ತುಂಬ ಖುಷಿ ಪಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ರಿಗೂ ಧನ್ಯವಾದಗಳು ವಿಡಿಯೋ ನೋಡಿದವ್ರಿಗೆ. ಹಾಗೆ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ವಿಡಿಯೋ ಯೂಸ್ ಆಗುವ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.